ಮನುಷ್ಯ ಮೆಡಿಕಲ್ಗೆ ಹೋಗ್ತಾರೆ. ಹಾಸ್ಪಿಟ್ಲ್ ಹತ್ರ 1 ಅವರ್ ಟೇಬಲ್ ಮೇಲೆ ಕುತ್ಕೊಬೇಕು ಜನ ಇದ್ದಾಗ. ಅದೇ 1 ಅವರ್ ಡೈಲಿ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಫ್ರೀ ಎಕ್ಸಸೈಸ್ ಮಾಡಬೇಕು, ಫಂಕ್ಷನಲ್ ವರ್ಕೌಟ್ ಮಾಡಬೇಕು. ಅದು ಎಬೋವ್ 30 ವರ್ಷ ವಯಸ್ಸಿಗೆ ಅದು ಜ್ಞಾನ ಬರಬೇಕು ಅದಕ್ಕೆ ಬಗ್ಗೆ. ಆವಾಗ ಅವನು 70 ವರ್ಷ ಸುಖವಾಗಿ ಅನುಭವಿಸ್ಬೋದು. ಯಾವಾಗ ಹಾಸಿಗೆ ಮೇಲೆ ಇಟ್ಟ ಮೇಲೆ ಮೆಡಿಕಲ್ಗೆ ಹೋದ್ಮೇಲೆ ಭಯ ಬೀಳೋದಲ್ಲ, ಮೆಡಿಕಲ್ಗೆ ಹೋಗ್ದಿರೇ ಮನುಷ್ಯ ಭಯ ಬೀಳಬೇಕು. ಅದು ಆವಾಗ ಚಂದ ಮನುಷ್ಯ. ಅದನ್ನು ಮನುಷ್ಯ ಫಸ್ಟ್ ಇಂಪಾರ್ಟೆಂಟು. ದೇಹ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಮನ್ಸು ಕೊಡಬೇಕು, ಜ್ಞಾನ ಇರಬೇಕು. ಬರೀ ಕೆಲಸ ವ್ಯವಹಾರ ಅದು ಇದೆಲ್ಲ ಬೇರೆ ವಿಷಯಕ್ಕೆಲ್ಲ ಹೋಗೋದಲ್ಲ. ಫಸ್ಟ್ ಪ್ರಿಫರೆನ್ಸು ದೇಹಕ್ಕೆ ಕೊಡಬೇಕು. ದೇಹ ದಂಡಿಸಿದ್ರೆ ಮನುಷ್ಯ ಯಾವಾಗ ಗ್ರೌಂಡಲ್ಲಿ ಪ್ರತಿದಿನ 1 ಅವರು ಟೈಮ್ ಪಾಸ್ ಮಾಡಿದ್ರೆ ಅವನು ಸಾಮಾನ್ಯವಾಗಿ ಮೆಡಿಕಲ್ಗೆ ಹೋಗೋಕ್ಕಿಲ್ಲ. 1 ಅವರ್ ಗ್ರೌಂಡ್ಗೆ ಹೋಗಲೇಬೇಕು ಮನುಷ್ಯ. 30 ವರ್ಷದಿಂದ ಸ್ಟಾರ್ಟಿಂಗ್ ಪ್ರಯತ್ನ ಮಾಡಬೇಕು ಅವನು. ಎಬೋವ್ಸ್ ಅವ್ನು ಹಾಸಿಗೆ ಹಿಡಿಯೋಗಂಟನೂ ಗ್ರೌಂಡ್ಗೆ ಹೋಗಲೇಬೇಕು. ಗ್ರೌಂಡ್ಗಾನ ಹೋಗ್ಬೋದು, ಸ್ವಿಮ್ಮಿಂಗ್ ಹೋಗ್ಬೋದು, ಪಾರ್ಕ್ ಹೋಗ್ಬೋದು, ಎನಿ ಆ್ಯಕ್ಟಿವಿಟಿ ಇಟ್ಕೊಂಡಿರ್ಬೇಕು. ಆವಾಗ ಆರೋಗ್ಯ. ರಾತ್ರಿ ಹೊತ್ತು ಸೀಮಿತವಾಗಿ ಊಟ, ಒಂದು ½1 ಅವರ್ 10 ನಿಮಿಷ ಬುಕ್ ಓದಬೇಕು ರಾತ್ರಿ ಹೊತ್ತು. ಯಾರು ಪ್ರಾಮುಖ್ಯತೆ ನಿದ್ದೆ ಕೊಡ್ತಾರೋ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಲೆಕ್ಕ. 2 ಇಯರ್ಸ್ 3 ಇಯರ್ಸ್ಗೆ ಏನು ಮಾಡ್ಕೊತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ 2-3 ಇಯರ್ಸ್ಗೆ ಒಂದ್ಸತಿ ಮಾಡಿಸ್ಕೊತೀನಿ. ಜನ ತುಂಬ ಗೊಂದಲದಲ್ಲಿದ್ದಾರೆ. ಜಾಸ್ತಿ ಆಸೆಗೋಸ್ಕರ ಬದುಕ್ತಾರೆ. ಈ ಆಸೆ ಬಿಟ್ಟುಬಿಟ್ಟು ಕ್ಲೀನಾಗಿ ಆರೋಗ್ಯಕ್ಕೆ ಬದುಕಬೇಕು ಅಂದರೆ ಬದುಕಿದ್ರೆ ಚೆನ್ನಾಗಿರ್ಬೋದು.